ನಮಸ್ಕಾರ ಸ್ನೇಹಿತರೆ. ಹುಟ್ಟಿದ ಪ್ರತಿಯೊಬ್ಬ ವ್ಯಕ್ತಿಗೂ ಸಾವು ಖಚಿತ. ಇದನ್ನು ಯಾರಿಂದಲೂ ಬದಲಾಯಿಸಲು ಆಗುವುದಿಲ್ಲ. ಪ್ರತಿಯೊಬ್ಬರ ಜೀವನವು ಸಾವಿನಿಂದ ಕೊನೆಗೊಳ್ಳುತ್ತೆ. ಈ ಸಾವು ಹೇಗಿರುತ್ತೆ, ಯಾವಾಗ ಬರುತ್ತೆ ಅಂತ ಯಾರೂ ಕೂಡ ಇವರೆಗೂ ಊಹಿಸಿಲ್ಲ. ಆದರೆ ಸಾವು ಅನ್ನೋದು ಕರ್ಮಫಲಗಳ ಮೇಲೆ ಅವಲಂಬಿತವಾಗಿದೆ. ನಾವು ನಮ್ಮ ಕೆಟ್ಟ ಹಾಗೂ ಒಳ್ಳೆಯ ಗುಣಗಳ ಆಧಾರದ ಮೇಲೆ ನಮ್ಮ ಸಾವು ಹೀಗಿರುತ್ತೆ ಅಂತ ಯೋಚಿಸ್ತೀವಿ. ಆದರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನಮ್ಮ ರಾಶಿಯ ಆಧಾರದ ಮೇಲೆ ನಮ್ಮ ಸಾವು ಹೇಗೆ ಸಂಭವಿಸುತ್ತೆ ಎಂಬುದರ ಕುರಿತು ನಾವು ಸ್ವಲ್ಪ ತಿಳಿದುಕೊಳ್ಳಬಹುದು. ಹಾಗಾದರೆ ಇಂದಿನ ವಿಡಿಯೋದಲ್ಲಿ ಮೀನರಾಶಿಯವರ ಸಾವು ಹೇಗೆ ಬರುತ್ತೆ, ಅದರ ಜೊತೆಗೆ ಅವರ ಒಳ್ಳೆಯ ಗುಣಗಳೇನು, ಕೆಟ್ಟ ಗುಣಗಳೇನು, ಹಾಗೂ ಮೀನರಾಶಿಯವರ ಬಗ್ಗೆ ಇನ್ನೂ ಹಲವಾರು ಕುತೂಹಲಕಾರಿ ವಿಷಯಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಯೋಣ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಹಾಗೆ ನೀವೇನು ನಮ್ಮ ಜ್ಯೋತಿಷ್ಯ ದರ್ಶನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ, ಪ್ರೀತಿಯಲ್ಲಿ ಮೋಸ, ಭೂಮಿ ವಿಚಾರ, ಕೋರ್ಟ್ ಕೇಸ್, ವ್ಯಾಪಾರ, ಹಣಕಾಸಿನ ತೊಂದರೆ, ಸಾಲಬಾಧೆ, ಸ್ತ್ರೀಯರು, ಗುಪ್ತ ಸಮಸ್ಯೆ, ಹೀಗೆ ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಡಿಸ್ಪ್ಲೇ ಮೇಲೆ ಕಾಣುವ ಗುರುಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ. ಮೊದಲನೆಯದಾಗಿ ಮೀನರಾಶಿಯವರ ಒಳ್ಳೆಯ ಗುಣಗಳ ಬಗ್ಗೆ ನೋಡೋದಾದರೆ, ದ್ವಾದಶ ರಾಶಿಗಳಲ್ಲಿ ಕೊನೆಯ ರಾಶಿ ಅಂದರೆ 12ನೇ ರಾಶಿಯೇ ಮೀನರಾಶಿ. ಉಳಿದ 11 ರಾಶಿಗಳಿಗಿಂತ ಭಿನ್ನವಾದ ವ್ಯಕ್ತಿತ್ವ ಇವರದ್ದು. ಕನಸು ಹಾಗೂ ಪ್ರಣಯದ ಸಂಕೇತವಾದ ಈ ರಾಶಿಯವರು ತಮ್ಮ ಸೃಜನಶೀಲತೆಗೆ ಹೆಸರುವಾಸಿ. ಅನೇಕರು ಉದಾರತೆ ಹಾಗೂ ಸಹಾನುಭೂತಿಯುಳ್ಳವರು. ಮೊದಲೇ ತಿಳಿಸಿದಂತೆ ಮೀನರಾಶಿಯವರು ದಯೆ, ಪ್ರೀತಿ, ಪ್ರಾಮಾಣಿಕತೆ ಹಾಗೂ ಸಹಾನುಭೂತಿಯುಳ್ಳವರು. ವಿನಯಶೀಲರು, ಸಹಾಯ ಮಾಡುವ ಗುಣದವರು ಹಾಗೂ ಮಾನವೀಯತೆಯುಳ್ಳವರಾಗಿದ್ದಾರೆ. ಸರಳ ಮತ್ತು ಶಾಂತ ಸ್ವಭಾವದವರಾದ ಇವರು ತಮ್ಮ ಸುತ್ತಮುತ್ತಲೂ ಸುರಕ್ಷತೆ ಹಾಗೂ ಸ್ನೇಹಶೀಲತೆಯ ಭಾವನೆಯನ್ನು ಹೊಂದಲು ಹಾಗೂ ಬೆಳೆಸಲು ಬಯಸುತ್ತಾರೆ. ಮೀನ ರಾಶಿಯು ದ್ವಂದ್ವ ಚಿಹ್ನೆಯಾಗಿರುವುದರಿಂದ ಇತರರಿಗೆ ಮಾತ್ರವಲ್ಲದೆ ಅವರಿಗೂ ತಮ್ಮ ನಿಲುವುಗಳು ಒಗ್ಗಟ್ಟಾಗಿರುತ್ತವೆ. ಕೆಲವೊಮ್ಮೆ ಇವರು ಹೆಚ್ಚು ಆತಂಕಕ್ಕೊಳಗಾಗುತ್ತಾರೆ ಮತ್ತು ನಿರಾಶರಾಗುತ್ತಾರೆ. ಜೀವನದಲ್ಲಿ ಕೆಲವೊಮ್ಮೆ ಇಚ್ಛಾಶಕ್ತಿಯ ಕೊರತೆಯನ್ನು ಎದುರಿಸುತ್ತಾರೆ. ವಿಭಿನ್ನ ಮನೋಸ್ಥಿತಿಗಳಲ್ಲಿ ಉದಾರವಾದ, ಇತರರ ಭರವಸೆಗಳ ಮೇಲೆ ನಂಬಿಕೆಯನ್ನಿಟ್ಟುಕೊಂಡಿರುತ್ತಾರೆ. ಇವರು ಅತೀಂದ್ರಿಯ ಶಕ್ತಿ ಹಾಗೂ ವಿಜ್ಞಾನದ ಬಗ್ಗೆ ಹೆಚ್ಚು ಕುತೂಹಲವನ್ನು ಹೊಂದಿರುತ್ತಾರೆ. ಮೀನರಾಶಿಯವರು ಪ್ರೀತಿಯಲ್ಲಿ ಮೃದು ಹಾಗೂ ದೊಡ್ಡ ಹೃದಯವನ್ನು ಹೊಂದಿದ್ದಾರೆ. ಇವರು ಭಾವೋದ್ರಿಕ್ತ ಪ್ರೇಮಿಗಳು, ಮಾನಸಿಕವಾಗಿ ಸಂಪರ್ಕ ಹೊಂದಿರುತ್ತಾರೆ. ತಮ್ಮ ಸಂಗಾತಿ ನಿಷ್ಠಾವಂತರಾಗಿರುತ್ತಾರೆ ಹಾಗೂ ಅವರನ್ನು ಪ್ರೀತಿಸುತ್ತಾರೆ ಕೂಡ. ಪ್ರೀತಿಯಲ್ಲಿ ಕೆಲವೊಂದು ಗೀಳುಗಳನ್ನು ಹೊಂದಿದ್ದಾರೆ. ಸಂಗಾತಿಗೆ ಉಡುಗೊರೆಗಳನ್ನು ನೀಡಲು ಇಷ್ಟಪಡುತ್ತಾರೆ ಹಾಗೂ ತಮ್ಮ ಬಾಳ ಸಂಗಾತಿಯನ್ನ ರಾಜಕುಮಾರನಂತೆ ಅಥವಾ ರಾಜಕುಮಾರಿಯಂತೆ ನೋಡಿಕೊಳ್ಳುತ್ತಾರೆ. ಸ್ನೇಹಿತರಾಗಿ ತಮ್ಮ ಸ್ನೇಹಿತರ ಬಗ್ಗೆ ಕಾಳಜಿ ಹಾಗೂ ಪ್ರೀತಿಯನ್ನು ಹೊಂದಿರುತ್ತಾರೆ. ಅಪಾರ ಸಹಾನುಭೂತಿ, ಇತರರ ನೋವು ನಲಿವುಗಳನ್ನು ತಮ್ಮದೇ ಎಂದು ಭಾವಿಸಿ ಅವರಿಗೆ ಮಾನಸಿಕವಾಗಿ ಬೆಂಬಲವಾಗಿ ನಿಲ್ಲುತ್ತಾರೆ. ಸಹಾಯ ಮಾಡುವ ಗುಣ, ಯಾವುದೇ ಅಪೇಕ್ಷೆ ಇಲ್ಲದೆ ಇತರರಿಗೆ ಸಹಾಯ ಮಾಡಲು ಸದಾ ಮುಂದುವರಿಯುತ್ತಾರೆ. ಸೃಜನಶೀಲತೆ, ಅತ್ಯುತ್ತಮ ಕಲ್ಪನಾ ಶಕ್ತಿ ಹೊಂದಿರುತ್ತಾರೆ. ಕಲೆ, ಸಂಗೀತ ಮತ್ತು ಸೃಜನಶೀಲ ಕ್ಷೇತ್ರಗಳಲ್ಲಿ ಅದ್ಭುತ ಪ್ರತಿಭೆಯನ್ನು ಪ್ರದರ್ಶಿಸುತ್ತಾರೆ. ಶಾಂತ ಸ್ವಭಾವ ಮತ್ತು ನಮ್ರತೆ, ಇವರು ಜಗಳ ಮತ್ತು ವಾದಗಳಿಂದ ದೂರವಿರಲು ಇಷ್ಟಪಡುತ್ತಾರೆ. ಇವರ ಸರಳ ಮತ್ತು ಶಾಂತ ಸ್ವಭಾವ ಎಲ್ಲರಿಗೂ ಇಷ್ಟವಾಗುತ್ತದೆ. ಆಧ್ಯಾತ್ಮಿಕತೆ ಮತ್ತು ನಂಬಿಕೆ, ಇವರು ಬಲವಾದ ಅಂತಃಪ್ರಜ್ಞೆ ಹೊಂದಿರುತ್ತಾರೆ ಮತ್ತು ಆಧ್ಯಾತ್ಮಿಕ ವಿಷಯಗಳಲ್ಲಿ ಹೆಚ್ಚಿನ ಆಸಕ್ತಿ ವಹಿಸುತ್ತಾರೆ. ಮುಕ್ತ ಮನಸ್ಸು, ಹೊಸ ಆಲೋಚನೆಗಳಿಗೆ ಮತ್ತು ಬದಲಾವಣೆಗಳಿಗೆ ಸುಲಭವಾಗಿ ಹೊಂದಿಕೊಳ್ಳುತ್ತಾರೆ. ಇನ್ನು ನಕಾರಾತ್ಮಕ ಗುಣಗಳ ಬಗ್ಗೆ ನೋಡೋದಾದರೆ, ಹೆಚ್ಚು ಸೂಕ್ಷ್ಮವಾಗಿರುವುದು ನಕಾರಾತ್ಮಕ ವಿಷಯವಲ್ಲ. ಆದರೂ ಮೀನರಾಶಿಯ ಸಂದರ್ಭದಲ್ಲಿ ಇದು ಸಣ್ಣ ಪುಟ್ಟ ವಿಷಯಗಳಿಗಾಗಿ ನಿಮ್ಮಿಂದ ಕ್ಷಮೆ ಯಾಚಿಸುವಂತೆ ಒತ್ತಾಯಿಸುವ, ಮನನೋಯಿಸುವ ಒಂದು ಚಿಹ್ನೆ. ಅವರು ಭಾವನೆಗಳಿಗೆ ಹೆಚ್ಚು ಸಂವೇದನಾಶೀಲರಾಗಿದ್ದಾರೆ ಮತ್ತು ಅಭದ್ರತೆಯಿಂದ ಬಳಲುತ್ತಾರೆ. ಅವರು ವಾಸ್ತವದೊಂದಿಗೆ ವ್ಯವಹರಿಸಲು ಸಾಧ್ಯವಾಗದ ಕಾರಣ ಅವರು ಆಗಾಗ್ಗೆ ತರ್ಕಬದ್ಧವಲ್ಲದವರಂತೆ ಕಾಣುತ್ತಾರೆ. ಇದಲ್ಲದೆ ಅವರು ಸಾಮಾನ್ಯವಾಗಿ ಇತರರ ಅಭಿಪ್ರಾಯಗಳನ್ನು ಪರಿಗಣಿಸದೆ ಬಲಿಪಶುವಾದಂತೆ ಆಡುತ್ತಾರೆ. ಅತ್ಯಂತ ಸೋಮಾರಿ, ನಮ್ಮ ಜೀವನದಲ್ಲಿನ ಇತರ ಅಸಹ್ಯ ಅಭ್ಯಾಸಗಳಂತೆಯೇ ಸೋಮಾರಿತನವು ಒಂದು. ಕ್ರಿಯಾಶೀಲವಾಗಿಲ್ಲದಾಗ ಸೋಮಾರಿತನ ನಮ್ಮನ್ನು ಆವರಿಸುತ್ತದೆ. ಅಂತೆಯೇ ನಿರುತ್ಸಾಹಗೊಂಡಾಗ ಮತ್ತು ಪ್ರೇರೇಪಿಸದಿದ್ದರೆ ಮೀನವು ನಂಬಲಾಗದಷ್ಟು ನಿಧಾನವಾಗಬಹುದು. ವಿಷಯಗಳನ್ನು ಸರಿಯಾಗಿ ಮಾಡುವ ಪ್ರಯತ್ನದ ಕೊರತೆಯ ಪರಿಣಾಮವಾಗಿ ಮೀನವನ್ನು ಭಾವನಾತ್ಮಕವಾಗಿ ಸೋಮಾರಿಯಾಗುತ್ತದೆ. ತಮ್ಮ ಅತ್ಯುತ್ತಮ ಪ್ರಯತ್ನಗಳ ಹೊರತಾಗಿಯೂ ವಿಷಯಗಳು ಎಂದಿಗೂ ಸುಧಾರಿಸುವುದಿಲ್ಲ ಎಂದು ಮೀನರಾಶಿ ನಂಬಿದಾಗ ಅವರು ಬಿಟ್ಟು ಕೊಡುತ್ತಾರೆ ಮತ್ತು ಭಾವನಾತ್ಮಕವಾಗಿ ಪರಿಸ್ಥಿತಿಯಿಂದ ಹಿಂದೆ ಸರಿಯುತ್ತಾರೆ.
ಸುತ್ತಮುತ್ತಲಿನ ಪ್ರಭಾವ. ಮಾನವರು ತಮ್ಮ ಸುತ್ತಮುತ್ತಲಿನ ಎಲ್ಲದರಿಂದಲೂ ಹೆಚ್ಚಾಗಿ ಪ್ರಭಾವಿತರಾಗುತ್ತಾರೆ. ಆದರೆ ಮೀನರಾಶಿಯ ವಿಷಯಕ್ಕೆ ಬಂದಾಗ ಅವರು ನಿಯಂತ್ರಿಸಲು ಸಾಧ್ಯವಾಗುವುದಿಲ್ಲ ಮತ್ತು ಶಕ್ತಿಯುತ ಸಂದರ್ಭಗಳಲ್ಲಿ ಅತಿಯಾಗಿ ತೊಡಗಿಸಿಕೊಳ್ಳುತ್ತಾರೆ. ಇದರಿಂದಾಗಿ ಅವರ ಮಾನಸಿಕ ಮತ್ತು ದೈಹಿಕ ಆರೋಗ್ಯಕ್ಕೆ ಅಪಾಯವಿದೆ. ಇತರರು ಹೇಗೆ ಪ್ರತಿಕ್ರಿಯಿಸಬಹುದು ಎಂಬುದರ ಬಗ್ಗೆ ಅವರು ಸೂಕ್ಷ್ಮ ಮತ್ತು ಗಮನ ಹರಿಸುವುದರಿಂದ ಅಂತಿಮವಾಗಿ ಇತರರ ಭಾವನೆಗಳನ್ನು ನೋಯಿಸದಿರಲು ಪ್ರಯತ್ನಿಸಬೇಕು. ಮೀನರಾಶಿಯವರು ಈ ವಿಷಕಾರಿ ಸಂಬಂಧಗಳು, ವರ್ತನೆಗಳು ಮತ್ತು ಜೀವನದ ಘಟನೆಗಳನ್ನು ಗುರುತಿಸಲು ಸಮಯವನ್ನು ತೆಗೆದುಕೊಳ್ಳುತ್ತಾರೆ. ಅತಿಯಾಗಿ ಯೋಚಿಸುವುದು. ತಮ್ಮ ಮೇಲೆ ಅತ್ಯಂತ ವಿಶ್ಲೇಷಣಾತ್ಮಕ ಮತ್ತು ಕಠೋರ ಮೀನರಾಶಿಯವರು ವಿಪರೀತವಾಗಿ ಒಲವು ತೋರುತ್ತಾರೆ ಮತ್ತು ಆಗಾಗ್ಗೆ ನಕಾರಾತ್ಮಕ ಚಿಂತನೆಯಲ್ಲಿ ತೊಡಗುತ್ತಾರೆ. ಪರಿಣಾಮವಾಗಿ ಅವರು ಸಾಮಾನ್ಯವಾಗಿ ಪ್ರಸ್ತುತ ಏನಾಗಿದೆ ಎಂಬುದರ ಬದಲಿಗೆ ಇದಾಗಿರಬಹುದು ಎಂಬುದರ ಮೇಲೆ ಒತ್ತು ನೀಡುತ್ತಾರೆ. ಅವರು ಆಗಾಗ್ಗೆ ಕೆಟ್ಟ ಸನ್ನಿವೇಶಗಳನ್ನು ಕಲ್ಪಿಸಿಕೊಳ್ಳುತ್ತಾರೆ, ತಮ್ಮದೇ ಆದ ಮಾನಸಿಕ ಪ್ರಪಂಚವನ್ನು ಸೃಷ್ಟಿಸುತ್ತಾರೆ ಮತ್ತು ತಮ್ಮ ಬಗ್ಗೆ ಯೋಚಿಸಲು ಸಾಕಷ್ಟು ಸಮಯವನ್ನು ಕಳೆಯುತ್ತಾರೆ. ಪರಿಣಾಮವಾಗಿ ಅವರು ಇತರರನ್ನು ಕ್ಷಮಿಸಲು ಮತ್ತು ಮರೆಯಲು ಕಷ್ಟಪಡುತ್ತಾರೆ. ಹೆಚ್ಚು ಹಚ್ಚಿಕೊಳ್ಳುವ ಪ್ರವೃತ್ತಿ. ತಮ್ಮನ್ನು ಪ್ರೀತಿಸುವ ಯಾರಾದರೂ ಪ್ರೀತಿಸಬೇಕೆಂಬ ಹಂಬಲದ ಪ್ರಾಮುಖ್ಯತೆಯನ್ನು ಗಮನಿಸಿದರೆ ಮೀನರಾಶಿಯ ಜನರಿಗೆ ಅಂಟಿಕೊಳ್ಳುವ ನೈಸರ್ಗಿಕ ಪ್ರವೃತ್ತಿಯನ್ನು ಹೊಂದಿರುತ್ತಾರೆ. ಸಾಮಾನ್ಯವಾಗಿ ನೀವು ದೀರ್ಘಕಾಲದವರೆಗೆ ಯಾರನ್ನಾದರೂ ಹಚ್ಚಿಕೊಂಡಾಗ ಅವರನ್ನು ಬಿಡಲು ಕಷ್ಟವಾಗುತ್ತದೆ, ಏಕೆಂದರೆ ಅದು ಅವರ ಮೇಲೆ ನಿಮ್ಮ ಅವಲಂಬನೆಯನ್ನು ಹೆಚ್ಚಿಸುತ್ತದೆ. ನಿಮ್ಮ ಎಲ್ಲ ಸಂತೋಷವನ್ನು ಒಬ್ಬ ವ್ಯಕ್ತಿಯ ಮೇಲೆಯೇ ಹೇರಲು ನೀವು ಬಯಸುವುದಿಲ್ಲ. ಅತಿಯಾಗಿ ಅಂಟಿಕೊಳ್ಳುವುದನ್ನು ಸಾಮಾನ್ಯವಾಗಿ ಕೆಟ್ಟ ನಕಾರಾತ್ಮಕ ಅಭ್ಯಾಸವೆಂದು ಪರಿಗಣಿಸಲಾಗುತ್ತೆ. ಗೌಪ್ಯವಾಗಿರುವವರು. ಮೀನರಾಶಿಯವರು ಸ್ವಭಾವತಃ ರಹಸ್ಯ ಮತ್ತು ಜಾಗರೂಕರಾಗಿರುತ್ತಾರೆ. ಅವರ ಹತ್ತಿರ ಇರುವ ಜನರು ಸಹ ಈ ಅಭ್ಯಾಸದಿಂದ ಕಿರಿಕಿರಿ ಅನುಭವಿಸುತ್ತಾರೆ, ಏಕೆಂದರೆ ಅವರು ಇರಿಸಿಕೊಳ್ಳಲು ಹಲವಾರು ರಹಸ್ಯಗಳನ್ನು ಹೊಂದಿದ್ದಾರೆ. ಇದು ಅಂತಿಮವಾಗಿ ಅತೃಪ್ತ ಸಂಬಂಧಗಳ ಸಂಕೇತವಾಗುತ್ತದೆ. ಅವರು ತಮ್ಮ ರಹಸ್ಯಗಳನ್ನು ರಹಸ್ಯವಾಗಿಡಲು ಏನು ಬೇಕಾದರೂ ಮಾಡುತ್ತಾರೆ ಮತ್ತು ಇತರರನ್ನು ತಮ್ಮಿಂದ ದೂರವಿಡಲು ಏನು ಬೇಕಾದರೂ ಮಾಡಬಹುದು. ಅದು ಅವರಿಗೆ ನೋವುಂಟು ಮಾಡಿದರೂ ಸಹ ಅವರು ಏನನ್ನಾದರೂ ಬಹಿರಂಗಪಡಿಸಲು ಅಥವಾ ಇತರ ಜನರಲ್ಲಿ ನಂಬಿಕೆಯನ್ನು ಹೊಂದಿಲ್ಲದಿದ್ದರೆ ಅವರು ಈ ರೀತಿ ವರ್ತಿಸಬಹುದು. ದುರಾಸೆ. ಅವರು ಎಲ್ಲವನ್ನು ತಮಗಾಗಿ ಇಟ್ಟುಕೊಳ್ಳಲು ಬಯಸುತ್ತಾರೆ. ಹಾಗಾಗಿ ಮೀನರಾಶಿಯವರು ಹೆಚ್ಚಾಗಿ ದುರಾಸೆಯವರೆಂದು ಕಂಡುಬರುತ್ತದೆ. ಅವರು ಭೌತಿಕ ಮತ್ತು ಐಷಾರಾಮಿ ವಸ್ತುಗಳ ಕಡೆಗೆ ಒಲವನ್ನು ಹೊಂದಿರುವುದರಿಂದ ಅವರಿಗೆ ಹಣ ಬರಬೇಕು. ಅವರು ಹಣವನ್ನು ಉಳಿಸುವ ಪ್ರವೃತ್ತಿಯನ್ನು ಹೊಂದಿದ್ದರೂ ಎಷ್ಟೇ ಪಡೆದರೂ ಅವರಿಗೆ ಇದ್ದದ್ದರಲ್ಲಿ ತೃಪ್ತಿ ಇರುವುದಿಲ್ಲ. ಇನ್ನು ಬಹುಮುಖ್ಯವಾಗಿ ಮೀನರಾಶಿಯವರಿಗೆ ಸಾವು ಹೇಗೆ ಬರುತ್ತೆ ಅಂತ ನೋಡೋದಾದರೆ, ಮೀನರಾಶಿಯವರು ಬುದ್ಧಿವಂತರು, ಕುತಂತ್ರಿಗಳಾಗಿರುತ್ತಾರೆ. ಯಾವಾಗಲೂ ಧನಾತ್ಮಕ ವಿಷಯಗಳ ಮೇಲೆ ಹೆಚ್ಚು ಗಮನ ಹರಿಸುತ್ತಾರೆ. ಕೆಲವೊಮ್ಮೆ ಅವರು ಯಾವುದೇ ಕಾರಣವಿಲ್ಲದೆ ತಿಳಿದು ಅಥವಾ ತಿಳಿಯದೆಯೋ ತಮ್ಮನ್ನು ತಾವು ನೋಯಿಸಿಕೊಳ್ಳುತ್ತಾರೆ. ಇವರು ಆಘಾತದಿಂದ ಸಾಯುವ ಸಾಧ್ಯತೆ ಹೆಚ್ಚು. ಸಾವೆನ್ನುವುದು ಮೊದಲೇ ಖಚಿತವಾಗಿರುತ್ತೆ. ನಾವು ಜೀವನದಲ್ಲಿ ಒಳ್ಳೆಯ ಕೆಲಸಗಳನ್ನು ಮಾಡಿದರೆ ಸಾವಿಗೆ ಹೆದರುವ ಅವಶ್ಯಕತೆ ಇಲ್ಲ. ಹಾಗಾಗಿ ಮಾಡುವ ಕೆಲಸಗಳನ್ನು ಶ್ರದ್ಧೆ ಭಕ್ತಿಯಿಂದ ಮಾಡೋಣ. ದೇವರು ಕೂಡ ಮೆಚ್ಚುತ್ತಾನೆ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಓಂ ನಮಃ ಶಿವಾಯ ಅಂತ ಕಾಮೆಂಟ್ ಮಾಡಿ. ಹಾಗೆ ನಿಮ್ಮ ಎಲ್ಲ ಸ್ನೇಹಿತರಿಗೂ ಹಾಗೂ ಸಂಬಂಧಿಕರಿಗೂ ಶೇರ್ ಮಾಡಿ. ಅವರು ಕೂಡ ಮಾಹಿತಿಯನ್ನು ತಿಳಿಯುವಂತಾಗಲಿ.